SIR ಎಂಬುದು ಒಂದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಮತದಾರರ ಒಂದು ಪರಿಷ್ಕರಣೆ. ಈ ಪರಿಷ್ಕರಣೆ ಬಗ್ಗೆ ಹೇಳಬೇಕಾದ್ರೆ ನೀವು ಕೇಳಿದಂಗೆ ನಿಜವಾಗ್ಲೂ ಇದು ಮತದಾರನ ಹೊರಗಿಡುವ ಒಂದು ಪರಿಷ್ಕರಣೆ ಅಂತ ಅನಿಸ್ತಾ ಇದೆ ನನಗೆ. ಯಾಕಂದರೆ ಆ ಒಂದು ಫಾರ್ಮ್ ನೋಡಿದರೆ, ಅದನ್ನ ಫಿಲಪ್ ಮಾಡುವ ಒಂದು ರೀತಿ ನೋಡಿದರೆ ನಿಜವಾಗ್ಲೂ ತುಂಬ ಕಷ್ಟ ಇದೆ. ನಮ್ಮಂಥವ್ರಿಗೆ ಇಷ್ಟು ಕಷ್ಟ ಆಗೋದಾದರೆ ಉಳ್ದ ಯಾರು ಇದರ ಬಗ್ಗೆ ತುಂಬ ಪೂರ್ ಇದ್ದವರಿಗೆ ಅಥವಾ ಅಂಥ ಒಂದು ಒಂದು ಲೆವೆಲ್ನವರಿಗೆ ತುಂಬ ಕಷ್ಟ ಆಗುತ್ತೆ. ಇದು ಸುಲಭ ಇಲ್ಲ. ಅದನ್ನ ಆ ಫಾರ್ಮನ್ನು ಫಿಲಪ್ ಮಾಡೋದು ಭಾಳ ಕಷ್ಟದ ಒಂದು ಕೆಲಸ ಆಗಿದೆ. ಅದೇನೋ ಪೂರಕವಾಗಿಲ್ಲ ಅಂತ ನಂಗೆ ಅನಿಸ್ತಾ ಇದೆ. ಅದರ ಬಗ್ಗೆ ತುಂಬ ಕಾನೂನಿನ ಒಂದು ಇದರ ಪ್ರಕ್ರಿಯೆ ನಡೀತಾ ಇದೆ. ಪೂರಕ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಪರಿಷ್ಕರಣೆ ಮಾಡೋದು ಸರ್ಕಾರದ ಕೆಲಸ. ಈ ಪರಿಷ್ಕರಣೆ 2002ರಲ್ಲೂ ಆಗಿತ್ತು. ನಾವು ಕೂಡ ಫಾರ್ಮ್ ಫಿಲಪ್ ಮಾಡಿದ್ವಿ. ಅದನ್ನು ಅವರು ತಗೊಂಡಿದ್ರು. ನಮ್ಮನ್ನೇನು ಹೊರದೂಡಲಿಲ್ಲ. ನಮ್ಮನ್ನು ಒಳಗೊಳ್ಳುವಿಕೆ ಆಗಿತ್ತು. ನಮಗೆಲ್ಲ ಒಂದು ಕಾರ್ಡ್ ಕೊಟ್ಟಿದ್ದರು. ನಾವೆಲ್ಲ ಒಳಗೆ ಇದ್ವಿ. ನಾವು ಈ ಥರದ ಇಷ್ಟು ಪ್ರಶ್ನೆಗಳನ್ನು ನಮ್ಮನ್ನು ಈ ಥರ ಒಂದು ಇಕ್ಕಟ್ಟಿಗೆ ಹಾಕಿರಲಿಲ್ಲ. ಆ ಒಂದು ಫಾರ್ಮನ್ನು ನಾನು ನೋಡಬೇಕಾದ್ರೆ ಆವಾಗ 2002ರಲ್ಲಿ ಹೆಂಗಂದರೆ ಇಂಟೆನ್ಸಿವ್ ರಿವಿಷನ್ ಅಂತ ಇತ್ತು, ಮತ್ತು ಇನ್ನೊಂದು ಸ್ಪೆಷಲ್ ರಿವಿಷನ್, 2 ನಡೀತಾ ಇತ್ತು. ಇಂಟೆನ್ಸಿವ್ ರಿವಿಷನ್ ಅಂತ ಹೇಳುವಾಗ 2ರಲ್ಲಿ ಕೂಡ ಹೆಂಗಂದರೆ, ಈಗ ನಮ್ಮದು ಅಡ್ರೆಸ್ ಚೇಂಜ್ ಆಗಿದೆ, ಬದಲಾಗಿದೆ, ಇಲ್ಲ ನಮ್ಮದು 18 ವರ್ಷ ಇನ್ನೂ ಮಕ್ಕಳು ಬಂದಿದ್ದಾರೆ, ಮಕ್ಕಳಿಗೆ 18 ವರ್ಷ ಆಗಿದೆ ಅಂಥವ್ರನ್ನ ಸೇರಿಸ್ಕೊಳ್ಳೋದು ಇದರೊಳಗೆ, ಇಲ್ಲ ನಮ್ಮದು ಅಡ್ರೆಸ್ ವಿಷಯದಲ್ಲಿ ಮತ್ತು ಚೇಂಜ್ ಆಫ್ ಅಡ್ರೆಸ್ ಇರ್ಬೋದು, ಮತ್ತು ನಮ್ಮಲ್ಲಿ ಯಾರು ತೀರ್ಕೊಂಡಿದ್ದಾರೆ ಅವರನ್ನು ಮತದಾರ ಪಟ್ಟಿಯಿಂದ ಹೊರ ಹಾಕೋದು. ಇದು ಒಂದು ರೀತಿಯಲ್ಲಿ ಮಾಡಬೇಕಾದ್ರೆ ಪರಿಷ್ಕರಣೆ ಮಾಡಲೇಬೇಕು, ಮಾಡಬಾರ್ದು ಅಂತಲ್ಲ. ಆದರೆ ಇವಾಗೇನು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಇದೆಯಲ್ಲ, ಇಲ್ಲಿ ನಡೀತಾ ಇರೋದು ತುಂಬ ಒಂದು ವೋಟರ್ ಲಿಸ್ಟಿಂದಲೇ ಜನರನ್ನು ಹಿಡಿಯುವುದು. ಇದರಲ್ಲಿ ಬಹಳ ಮುಖ್ಯ ಅಂದರೆ ಹೆಣ್ಣು ಮಕ್ಕಳಿಗೆ ತುಂಬ ತೊಂದರೆ ಆಗ್ತಾಯಿದೆ. ಹೆಣ್ಣು ಮಕ್ಕಳಿಗೆ ಮತ್ತು ಬೇರೆಲ್ಲ ಇದ್ದಾರೆ ನಮ್ಮ ಕ್ಯಾಟಗರಿನಲ್ಲೇ. ಇವರು ಅಲೆಮಾರಿಗಳಿದ್ದಾರೆ, ನಮ್ಮಲ್ಲಿ ತುಂಬ ಬಡವರು ಇದ್ದಾರೆ, OBC ಗ್ರೂಪ್ನವರು ಇದ್ದಾರೆ, ಯಾರೆಲ್ಲ ಓದೇ ಇಲ್ಲ, ಸ್ಕೂಲ್ಗೆ ಹೋಗಿಲ್ಲ ಅಂಥ ಒಂದು ಸಮುದಾಯಕ್ಕೆ ಇದು ನಿಜವಾಗ್ಲೂ ದೊಡ್ಡದೊಂದು ಕಂಟಕ ಅಂತ ನಂಗೆ ಅನಿಸುತ್ತೆ.